ಹೆಂಗೆ ಮರ ನೀವೇ ಮಾಡೋದಾ ಇಲ್ಲ ತೊಗೊಂಬರೋದಾ? ತೊಗೊಂಬರ್ತೀವ. ಏನು ಹೇಳ್ತೀರಾ ಒಂದೊಂದಕ್ಕೆ? ಜೊತೆ 250. ಇವು 200 ರೂಪಾಯಿ. ಬಿಸಿಲು ಸ್ವಲ್ಪ ಜಾಸ್ತಿ ಆಯ್ತು ಈಗ ಅಲ್ವಾ? ಬಂದೆ ಈಗ ಬಂದಿದ್ದೀನಿ. ಆಮೇಲೆ ಇವತ್ತಿನ ರೇಟ್ಗಳು ಯಾವ ರೇಟ್ಗಳಿದಾವೆ? ಎಲ್ಲ ಕಮ್ಮಿ ಸರ್ ರೇಟ್. ಆಲೂಗಡ್ಡೆ ಎಷ್ಟು? 30 ರೂಪಾಯಿ ಕೆಜಿ, 2 ಕೆಜಿ 50 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಟೊಮೊಟೊ 20 ರೂಪಾಯಿ, 50 ರೂಪಾಯಿ 3 ಕೆಜಿ, ಮಿಕ್ಸ್ 40 ರೂಪಾಯಿ ಕೆಜಿ. ಹೌದಲ್ಲ? ಬಾಳೆಹಣ್ಣು 60 ರೂಪಾಯಿ 70 ರೂಪಾಯಿ ಕೆಜಿ. ರೇಟ್ ಏನಿಲ್ಲ. ಆಮೇಲೆ ಬೆಳ್ಳುಳ್ಳಿ 120 140 ರೂಪಾಯಿ. ಪರವಾಗಿಲ್ಲ. ಇದು ಈರುಳ್ಳಿ 4 ಕೆಜಿ 5 ಕೆಜಿ ಚೆನ್ನಾಗಿದೆ. ಪರವಾಗಿಲ್ಲ. ಸ್ವಲ್ಪ ರೇಟ್ ಕಡಿಮೆನೇ ಆಗಿದೆ. ಕಡಿಮೆ ಆಗಿದೆ ರೇಟ್ ಏನಿಲ್ಲ. ಸರ್ ನಿಮ್ಮ ಹೆಸರು? ಆನಂದ್ ಕುಮಾರ್ ಸರ್. ಆನಂದ್ ಕುಮಾರಾ? ಯಾವ ಊರು ಸರ್? ಅಕ್ಕಿರಾಂಪುರನ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಸರ್? ಹೌದಾ? ಹುಡುಗರಿಂದ ಇರಲಿ ಒಂದಷ್ಟು ಒಂದು 20 ಅಂದರೆ ಒಂದು 25-30 ವರ್ಷ ಆಗಿದೆಯಾ? ಹೆಂಗೆ ವ್ಯಾಪಾರ ಪರವಾಗಿಲ್ವಾ? ಬದು ಕಟ್ಕೋಬೋದಾ? ತರಕಾರಿ ಮಾರಿ ವ್ಯಾಪಾರ ಬದು ಕಟ್ಕೋಬೋದಾ? ಸಾಕೋಬೋದಲ್ವಾ? ಈಗ ಕೆಲವರು ಓದಿದಾರಂತ ಮನೇಲಿ ಕೂತ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ? ಹಂಗಾಗಿ ತರಕಾರಿ ಮಾಡೋದ್ರಿಂದ ಜೀವನ ಮಾಡ್ಬೋದಲ್ವಾ? ಅಲ್ವಾ? ಕರೆಕ್ಟ್ ಅಲ್ವಾ? ಅದಕ್ಕೆ ಯಾಕಂದ್ರೆ ಸುಮಾರು ಜನ ಓದ್ಬಿಟ್ಟು ಮನೇಲಿ ಕೂತಿರ್ತಾರೆ, ಕೆಲ್ಸಕ್ಕೆ ಟ್ರೈ ಮಾಡ್ತಾರೆ, ಕೆಲಸ ಸಿಗಲ್ಲ ಅಲ್ವಾ? ಸ್ನೇಹಿತರೆ, ನಾನು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ. ಆನಂದ್ ಕುಮಾರ್ ಅಲ್ವಾ? ಆನಂದ್ ಕುಮಾರ್ ಅಂತ ತರಕಾರಿ ವ್ಯಾಪಾರ ಮಾಡ್ತಾರೆ. ಸುಮಾರು 30-35 ವರ್ಷದ ವ್ಯಾಪಾರ ಮಾಡ್ತಿದ್ದಾರೆ. ಒಳ್ಳೊಳ್ಳೆ ತರಕಾರಿ ಮಾಡ್ತಾರೆ ಅವರು. ಇವತ್ತು ಬಂದೆ. ಇವತ್ತು ಒಳ್ಳೆ ನೋಡಿ, ತುಂಬ ತಾಜೆತನ ಇದೆ. ಆಮೇಲೆ ಲೋಕಲೇನಾ? ರೇಟ್ ಕೂಡ ತುಂಬ ದುಬಾರಿ ಆಗಿಲ್ಲ, ಕಡಿಮೆ ಇದೆ. ಒಂದು ಸ್ವಲ್ಪ ಭೇಟಿ ಕೊಡಿ. ಆನಂದ್ ಕುಮಾರ್, ಅಕ್ಕಿರಾಂಪುರ ತರಕಾರಿ ಸಂತೆ ಪ್ರತಿ ಶನಿವಾರ. ಡೈಲಿ ಅಂಗಡಿ ಇರ್ತಾವೆ? ಹೌದಾ? ಡೈಲಿ ಅಂಗಡಿ ಇರುತ್ತಾ? ಸ್ನೇಹಿತರೆ, ಡೈಲಿ ತರಕಾರಿ ಅಂಗಡಿ ಇರುತ್ತೆ ಇದು. ಬೆಳಗ್ಗೆ 6:30 ಬೆಳಗ್ಗೆ 6:30 8:30 ಆಗಲಿ ಸರ್, ಒಳ್ಳೇದಾಗಲಿ. ನೀವು ಫೋನ್ ನಂಬರ್ ಇದ್ರೆ ಕೊಡಿ. 99 455 7315 ಹಾಕ್ತೀನಿ. ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡಿ. ಆಯ್ತು ಖಂಡಿತ ಹೇಳ್ತೀನಿ. ಇದು ತುಮಕೂರು ಕಲಾ ಮಾಧ್ಯಮ ಅಂತ ಮಾಡಿ ಹೊಡೆದ್ರೆ ಬರುತ್ತಾ? ಎಸ್, ಖಂಡಿತ ಬರುತ್ತೆ. ಹೊಡಿಲಿ. ವೀಕ್ಷಕರೇ, ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ. ಒಂದು ವಿಶೇಷವಾದ ಗ್ರಾಮೀಣ ಸಂತೆಯನ್ನು ಪರಿಚಯ ಮಾಡ್ತಾ ಇದ್ದೀನಿ. ಅಕ್ಕಿರಾಂಪುರ ಅಂದರೆ ಶನಿವಾರ 3 ಸಂತೆಗಳ ಸಮಾಗಮ ಆಗುತ್ತೆ. ಇಲ್ಲಿ ಮರಿ ಮೇಕೆ ಸಂತೆ ಒಂದಾಗುತ್ತೆ, ಆಮೇಲೆ ಕೋಳಿ ಸಂತೆ ಆಗುತ್ತೆ, ತರಕಾರಿ ಸಂತೆ ಕೂಡ ಆಗುತ್ತೆ. ಆಯ್ತು. ಈ 3 ಸಂತೆಗಳ ಸಮಾಗಮ ಶನಿವಾರ ಅಕ್ಕಿರಾಂಪುರ, ಕೊಟಗೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ. ಒಂದು ರೀತಿಯ ಗ್ರಾಮೀಣ ಸಂತೆ. ಬಂದೆ ಏನೋ ಮಾತಾಡ್ತಾ ಇದ್ದೀನಿ. ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಸಿಗ್ತವೆ ಮತ್ತು ಕೆಲವು ರೈತರು ಉತ್ಪಾದಿಸುವಂಥ ಪದಾರ್ಥಗಳು ಕೂಡ ಸಿಗ್ತವೆ. ಇಲ್ಲಿ ಸುತ್ತಮುತ್ತ ಹಳ್ಳಿಯ ರೈತರು ಜಾಸ್ತಿ ಇಲ್ಲಿ ಭಾಗವಹಿಸ್ತಾರೆ. ಬೆಳಗಿಂದ ಸಾಯಂಕಾಲ ಸಂತೆ ನಡೆಯುತ್ತೆ. ಸುತ್ತಮುತ್ತಲಿನ ಜನರು, ಬೇರೆ ಬೇರೆ ವರ್ಗದ ಜನರು ಇಲ್ಲಿಗೆ ಬಂದು ಸಂತೆಯ ಭಾಗ ಆಗ್ತಾರೆ. ಗ್ರಾಮೀಣ ಸಂತೆಯ ಸೊಬಗೆ ಹಾಗೆ. ಇಲ್ಲಿ ಎಷ್ಟೆಲ್ಲ ಪದಾರ್ಥಗಳು ಸಿಗ್ತವೆ. ಇತ್ತೀಚೆಗೆ ಆಧುನಿಕತೆಯ ಭರಾಟದಲ್ಲಿ ಕೆಲವೊಂದು ವಸ್ತುಗಳು
ಕಣ್ಮರೆಯಾಗಿದ್ದು ಈಗೆಲ್ಲ ವಾಪಸ್ ಬಂದಿದೆ. ಗ್ರಾಮೀಣ ಸಂತೆಯ ಸೊಬಗೆ ಸೊಬಗು ವಾರಕ್ಕೊಂದ್ಸಲಿ ಶನಿವಾರ ಕೊಟಗೆರೆ ತಾಲೂಕು ತುಮಕೂರು ಜಿಲ್ಲೆ. ಒಮ್ಮೆ ಭೇಟಿ ಕೊಡಿ. ಬೆಳಿಗ್ಗಿಂದ ಸಾಯಂಕಾಲವರೆಗೂ ಇರುತ್ತೆ. ಒಳ್ಳೆ ತಾಜಾತನದಿಂದ ತರಕಾರಿ ಕೂಡಿರುತ್ತೆ. ಇಲ್ಲಿ ಸುತ್ತಮುತ್ತಲಿನ ತರಕಾರಿ ಬೆಳೆದಿರೋ ಬಂದಿರ್ತಾರೆ. ಆಮೇಲೆ ವ್ಯಾಪಾರಸ್ಥರು ಬರೆದಿರ್ತಾರೆ. ನೋಡಿ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ. ಎಲ್ಲರಿಗೂ ಮಾತಾಡ್ಸೋಕ್ಕಾಗಲ್ಲ. ಗ್ರಾಮೀಣ ಸಂತೆಯ ಸೊಬಗೆ ಸೊಬಗು ಅಕ್ಕಿರಾಂಪುರ ಪ್ರತಿ ಶನಿವಾರ. ಅಜ್ಜಿಗೆ ಮಾತಾಡ್ತಾನ ಅಂತ ಅಜ್ಜಿಗಾರಲ್ಲಿ ಇಲ್ಲಿ 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 ಬರುತ್ತೆ 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 ಇರಲಿ ಇರಲಿ ಇರಲಿ. ಆಮೇಲೆ ಏನಿದೆ ಈರುಳ್ಳಿ ಬೆಲೆ ಹೆಂಗಿದೆ ಸೈದು? ನಾಳೆ ಹಾಂ ಹಾಂ ಅವೆಲ್ಲ ಪ್ರಕೃತಿ ಲೆಕ್ಕಾಚಾರ. ಚಳಿ ಹೆಂಗಿರುತ್ತೆ, ಬಿಸಿಲು ಹೆಂಗಿರುತ್ತೆ ಅಲ್ವಾ? ಅವೆಲ್ಲದೂ ನೋಡಬೇಕು. ಅಜ್ಜಿ ಯಾವ ಊರು? ಹೌದಾ? ಎಷ್ಟು ವರ್ಷದಿಂದ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀರಾ? 40 ವರ್ಷದಿಂದ, 45 ವರ್ಷದಿಂದ. ಹಾಂ ಹಾಂ ಹಾಂ. ಪರವಾಗಿಲ್ವಾ? ಅವತ್ತಿನ ವ್ಯಾಪಾರಕ್ಕೂ ಇವತ್ತಿನ ವ್ಯಾಪಾರಕ್ಕೂ ಪರವಾಗಿಲ್ವಾ? ಹೆಂಗೆ ರೇಟ್ ದುಬಾರಿ ಅಂತೀರಾ? ಏನು ಅರ್ಧ? ಹಾಂ ಹಾಂ. ಅಂದ್ರೆ ನೀವು ಕೊಂಡ್ಕೊಂಡ್ಬರ್ತೀರಾ ಹೆಂಗೆ? ಇಲ್ಲೇ ಕೊಂಡ್ಕೊಳ್ತೀರಾ? ಕೊಂಡ್ಕೊಂಡು ವ್ಯಾಪಾರ ಮಾಡ್ತೀರಾ? ಬೆಳಗಿಂದ ಸಾಯಂಕಾಲ ಇರುತ್ತೆ ಈ ಸಂತೆ ಇದು? ಆಯ್ತಜ್ಜಿ, ಒಳ್ಳೇದಾಗಲಿ. ಅರ್ಧ ನಿಂದೆ ನಾಟಕ ಆಯ್ತು ಕೊಡೋದು ಹೇಳ್ತೀನಿ. ಒಂದು ಯೂಟ್ಯೂಬ್ ಚಾನಲ್. ಆಯ್ತಪ್ಪ, ಆಯ್ತು ಆಯ್ತು. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ಹೌದಾ? ಒಳ್ಳೊಳ್ಳೆ ತರಕಾರಿ ಬರ್ತಾವ? ಆಮೇಲೆ ರೈತರು ಬೆಳೆದಿರೋ ತರಕಾರಿ ಬರುತ್ತಾ? ಆಮೇಲೆ ವ್ಯಾಪಾರಸ್ಥರು ಅವರು ತಗೊಂಡ್ಬರ್ತಾರೆ ಅಲ್ವಾ? ಬೆಳಗಿಂದ ಸಾಯಂಕಾಲ ಇರುತ್ತೆ ಅಲ್ವಾ? ಅದು ಬೆಳಗಿಂದ ಸಾಯಂಕಾಲ. ಆಯ್ತಪ್ಪ, ಒಳ್ಳೇದಾಗಲಿ. ತಿಂಡಿ ಮಾಡ್ತಾ ಇದ್ದೀರಾ? ಮಾಡಿ 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 ಮಾಡಿ, ಒಳ್ಳೇದಾಗಲಿ ಮಾಡಿ. ಬಂದಿಲ್ಲ, ಬೇರೆ ಬೇರೆ ಕಡೆ ಹೋಗ್ತೀವಿ. ಜಾತ್ರೆ ಇದ್ವಲ್ಲ, ದನಗಳ ಜಾತ್ರೆ, ಅದನ್ನು ಮಾಡ್ತಾ ಇದ್ವಿ. ಹೌದಾ? ಹೋಗಿದ್ದೆ ಮಧುಗಿರಿ ದನಗಳ ಜಾತ್ರೆಗೆ ಹೋಗಿದ್ದೆ. ಹಾಂ ಹಾಂ ಹಾಂ. ಅದೇ ಬುಧವಾರ APMC ಯಾರ್ಡಲ್ಲಿ. ಕರೆಕ್ಟ್. ಮಾಡಿಲ್ಲ. ಸುಮಾರು ಜನ ಫೋನ್ ಮಾಡ್ತೀರಿ ಬನ್ನಿ ಸರ್ ಅಂತೇಳಿ. ಬುಧವಾರ APMC ಯಾರ್ಡಲ್ಲಿ ಮಧುಗಿರಿಲಿ. ಕರೆಕ್ಟ್. ಹೌದೌದು. ಆ ಬುಧವಾರ ಮುಗಿಸ್ಕೊಂಡು ಇಲ್ಲಿಗೆ ಶನಿವಾರ ಬರ್ಬೋದು. ಮಾಡ್ತೀನಿ ಮೇಡಮ್, ಈ ಸಲಿಗೆ ಮಾಡ್ತೀನಿ. ಹಾಂ ಆಯಿತು ಮೇಡಮ್, ಆಯಿತು, ಖಂಡಿತ. ಆರಾಮಿದ್ದೀರಾ? ಇದು ಮಾಡ್ಬೇಕು. ಭಾಳ ದಿನ ಆಯ್ತು ಬಂದು ಮಾಡೋಣ ಅಂತೇಳಿ. ಒಂದು ಯೂಟ್ಯೂಬಿಗೆ ಸಂದೆ. ಹೌದು. ಅರೆ ಏನ್ ಸಮಾಚಾರ? ಹೌದಾ? ಇದೇ ಊರಾ? ಕೊಟ್ಟಿಗೆರೆನಾ? ಹೌದಾ? ಬೆಳಿಗ್ಗೆ ಬಂದ್ರ? ನೀವು ಬೆಳಿಗ್ಗೆ ಬಂದ್ರ? ಈಗ ಜಸ್ಟ್ ಕರ್ಕೊಂಡು ತೋರಿಸ್ಕೊಂಡು ತಗೊಂಡು ಹೋಗ್ತಾ. ಆಯ್ತಪ್ಪ ರಜಾ, ಒಳ್ಳೇದಾಗ್ಲಿ. ಬಾಯ್.
ಯಜಮಾನ್ರ ಚೆನ್ನಾಗಿದ್ದೀರಾ? ಎಲ್ಲಿ ಯಜಮಾನ್ರು ಊಟಕ್ಕೆ ಹೋಗಿದ್ದೀರಾ? ಆಮೇಲೆ ಹೆಂಗಿದೆ ಕಟ್ಟಿದ ಬೆಲೆ? ಹಾಂ, 100 ರೂಪಾಯಿ ಕಟ್ಟ. ನಾನು ಬಂದಿರಲಿಲ್ಲ, ಒಂದು 2-3 ತಿಂಗಳಾಗಿತ್ತು ಅಲ್ವಾ? ಸರ್ ನಮಸ್ಕಾರ. ಎಲ್ಲಾದ್ರು ಯಜಮಾನ್ರು? ಓ ತಿಂಡಿಗೆ ಕರೆಕ್ಟ್, ಅಲ್ಲಿಗೆ ಹೋಗ್ತಾರೆ. ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತಲ್ವಾ? ಅಡಿಕೆ ಮಂಡ್ಯರಲ್ಲ ಒಬ್ರು ನೀವೇನಾ? ನೋಡಿ ಕಡ್ಡಿ ಪುಡಿ, ಹೊಗೆ ಸೊಪ್ಪು ಎಲ್ಲ ಇದೆ, ಎಲ್ಲ ನೋಡಿ, ಎಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತವೆ ನೋಡಿ ಸರ್. ಯಾವುದು ಕಣ್ಮರೆ ಆಗಲ್ಲ, ಉಪಯೋಗ ಮಾಡಲ್ಲ, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ನೋಡಿ ಅಲ್ವಾ? ನಾನು ಬಂದಿರಲಿಲ್ಲ ಇಲ್ಲ, ಮಾಡ್ಬೇಕೀಗ, ಹೋಗ್ತೀನಿ ಈಗ, ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀನಿ. ಈ ದನಗಳ ಜಾತ್ರೆಗಳಿದ್ವಲ್ಲ ಅದನ್ನ ಮಾಡ್ತಾ ಇದ್ವು. ಕುರಿ, ಆಮೇಲೆ ದನಗಳ ಸಂತೆ ಇತ್ತಲ್ಲ, ದನಗಳ ಜಾತ್ರೆ ಇತ್ತಲ್ಲ ಸರ್, ಸಿದ್ಧಗಂಗಾ, ಸುತ್ತನಹಳ್ಳಿ ಅವೆಲ್ಲ ಮದಿಗೆ ಅವೆಲ್ಲ ಮಾಡ್ತಾ ಇದ್ವಲ್ಲ, ಇಲ್ಲಿ ಬರೋಕ್ಕಾಗಿರ್ಲಿಲ್ಲ. ಇದನ್ನೇನು ಮಾಡ್ತಾರಪ್ಪ? ನೋಡಿ, ಬಾರ್ ಸೊಪ್ಪು, ಊದ್ಗಡ್ಡಿ, ಹೋಗ್ತೀನಿ ಈಗ, ಇಲ್ಲಿ ಮುಗಿಸ್ಕೊಂಡು ಹೋಗ್ತೀನಿ ಅಂತ. ಆರಾಮಿದ್ದೀರಾ? ಆಗೋಯ್ತಾ ವ್ಯಾಪಾರ? ಆರಾಮಾಯ್ತು, ಅಲ್ಲ ವ್ಯಾಪಾರ ಆಯ್ತು. ಒಂದು ಮರಿ 8:30, ಅದು ಮೀಗಡೋದು 7:30 ಕಮ್ಮಿ ಇದೆ. ಹೌದಾ? ಬರ್ತೀನಿ ನೋಡಿ. ಇದು ವಾಟ್ಸಪ್ ಕಳಿಸಿ, ನನ್ನ ನಂಬರ್ ಹೇಳ್ತೀನಿ. ಹೇಳಿ. ಏನಲ್ಲ, ಅದು ಮೀಗಡೋದು 8:30 ಕಮ್ಮಿ ಇಲ್ಲ. ಆಮೇಲೆ 8:30 ಕಮ್ಮಿ ಇಲ್ಲ, ನಂಬರ್ ಹೇಳ್ತೀನಿ. 8105638150. ಸರಿನಾ? ಹಾಕಿದ್ರೆ ನಮಗೆ ವಾಪಸ್ ವಾಟ್ಸಪ್ ಯಾವ್ದಕ್ಕೂ ಆಯ್ತು. ಬರ್ತೀನಿ ನಡೀರಿ. ಆಯ್ತು ಕೆಲಸ ಬರ್ತೀನಿ. ಆಯ್ತು, ಬಾಬಾ. ಅಲ್ವಾ? ಕರೆಕ್ಟ್. ಯಾರಿಗೆ ಸಮಸ್ಯೆ ಇಲ್ಲ, ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಸಮಸ್ಯೆ ಇಲ್ದಿರೋ ಮನುಷ್ಯನೇ ಇಲ್ಲ ಅಲ್ವಾ? ಸಮಸ್ಯೆ ಇಲ್ದಿರೋ ದೇಶನೇ ಇಲ್ಲ. ಅದೇ ಸಮಸ್ಯೆ ಇಲ್ದಿರೋ ಮನುಷ್ಯ ಇಲ್ಲ, ಸಮಸ್ಯೆ ಇಲ್ದಿರೋ ದೇಶ ಇಲ್ಲ ಅಲ್ವಾ?